ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಿರುವ ರೆಮೆಲ್ ಚಂಡಮಾರುತ ಇಂದು ಸಂಜೆ ಹೊತ್ತಿಗೆ ಬಾಂಗ್ಲಾದೇಶ ಕರಾವಳಿಗೆ ಅಪ್ಪಳಿಸಲಿದ್ದು ನಂತರ ಭಾರತದ ಈಶಾನ್ಯ ರಾಜ್ಯಗಳಿಗೂ ತಟ್ಟಲಿದೆ. ಹೀಗಾಗಿ ಎಚ್ಚರಿಕೆ ವಹಿಸುವಂತೆ ಭಾರತೀಯ ವೆದರ್ ಡಿಪಾರ್ಟ್ಮೆಂಟ್ ತಿಳಿಸಿದೆ. ಈ ಚಂಡಮಾರುತವು ಪಶ್ಚಿಮ ಬಂಗಾಳ ಕರಾವಳಿ ಭಾಗ, ಉತ್ತರ ಒಡಿಶಾ, ಈಶಾನ್ಯ ರಾಜ್ಯಗಳಾದ ಮಿಜೋರಾಂ, ತ್ರಿಪುರಾ, ಮೇಘಾಲಯ, ಅಸ್ಸಾಂ ಮತ್ತು ದಕ್ಷಿಣ ಮಣಿಪುರದಲ್ಲಿ ಭಾರೀ ಮಳೆಯನ್ನ ಸುರಿಸಲಿದೆ. ವಾಯುಭಾರ ಕುಸಿತದಿಂದ ಈಶಾನ್ಯಕ್ಕೆ ಚಲಿಸುವ ಸಾಧ್ಯತೆ ಇದೆ. ನಂತರ ಉತ್ತರ ಭಾಗಕ್ಕೆ ಚಲಿಸುತ್ತೆ ಅಂತ ವೆದರ್ ಡಿಪಾರ್ಟ್ಮೆಂಟ್ ಹೇಳಿದೆ. ಇನ್ನು ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವಂತಹ ರೆಮೆಲ್ ಚಂಡಮಾರುತ ಈಗ ಹೆಚ್ಚಿನ ಅನಾಹುತವನ್ನ ಮಾಡುವಂತ ನಿರೀಕ್ಷೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ಅಪ್ಪಳಿಸೋದಕ್ಕೆ ರೆಡಿ ಆಗಿರುವಂತದ್ದು ರೆಮೆಲ್ ಚಂಡಮಾರುತ. ರೆಮೆಲ್ ಚಂಡಮಾರುತ ಈಶಾನ್ಯ ಭಾರತಕ್ಕೆ ರೆಮೆಲ್ ಚಂಡಮಾರುತದ ಭೀತಿ ಇದೆ. ಬಾಂಗ್ಲಾದೇಶ ಕರಾವಳಿಗೆ ಅಪ್ಪಳಿಸಲಿದ್ದು ನಂತರ ಭಾರತದ ಈಶಾನ್ಯ ರಾಜ್ಯಗಳಿಗೂ ಕೂಡ ತಟ್ಟಲಿದೆ. ಹೀಗಾಗಿ ಎಚ್ಚರಿಕೆ ವಹಿಸುವಂತೆ ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಇನ್ನು ಈ ಚಂಡಮಾರುತ ಪಶ್ಚಿಮ ಬಂಗಾಳ ಕರಾವಳಿ ಭಾಗ, ಉತ್ತರ ಒಡಿಶಾ, ಈಶಾನ್ಯ ರಾಜ್ಯಗಳಾದ ಮಿಜೋರಾಂ, ತ್ರಿಪುರಾ, ಮೇಘಾಲಯ, ಅಸ್ಸಾಂ ಹಾಗೇನೆ ದಕ್ಷಿಣ ಮಣಿಪುರದಲ್ಲಿ ಭಾರೀ ಮಳೆಯನ್ನ ಸುರಿಸಲಿದೆ. ವಾಯುಭಾರ ಕುಸಿದ ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಈಶಾನ್ಯಕ್ಕೆ ಇದು ಚಲಿಸುವಂತ ಸಾಧ್ಯತೆ, ನಂತರ ಉತ್ತರ ಭಾಗಕ್ಕೆ ಚಲಿಸುತ್ತೆ ಎಂದು ಹವಾಮಾನ ಇಲಾಖೆ ಈಗ ಮಾಹಿತಿಯನ್ನ ಕೊಟ್ಟಿದೆ. ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಿರುವಂತಹ ರೆಮೆಲ್ ಚಂಡಮಾರುತ ಇಂದು ಸಂಜೆ ಹೊತ್ತಿಗೆ ಬಾಂಗ್ಲಾದೇಶದ ಕರಾವಳಿಗೆ ಅಪ್ಪಳಿಸುತ್ತೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ಕಾರಣಕ್ಕೆ ಒಂದಷ್ಟು ರಾಜ್ಯಗಳಲ್ಲಿ ಈ ಪಶ್ಚಿಮ ಬಂಗಾಳ, ಉತ್ತರ ಒಡಿಶಾ, ಈಶಾನ್ಯ ರಾಜ್ಯಗಳಾದಂಥ ಮಿಜೋರಾಂ ಹಾಗೆ ತ್ರಿಪುರಾ, ಮೇಘಾಲಯ, ಅಸ್ಸಾಂ, ದಕ್ಷಿಣ ಮಣಿಪುರ ಎಲ್ಲ ಕಡೆ ಕೂಡ ವಿಪರೀತವಾಗಿ ಮಳೆ ಆಗುತ್ತೆ. 200 ಮಿಲಿಮೀಟರ್ನಷ್ಟು ಮಳೆ ಆಗಲಿದೆ ಅಂತ ಈಗ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಇನ್ನು ಪಶ್ಚಿಮ ಬಂಗಾಳಕ್ಕೆ ರಿಮಾಲ್ ಚಂಡಮಾರುತದ ಭೀತಿ ಇದೆ. 21 ಗಂಟೆಗಳ ಕಾಲ ಕೋಲ್ಕತ್ತಾ ಏರ್ಪೋರ್ಟ್ ಬಂದ್ ಮಾಡಲಾಗಿದೆ. ಇಂದು ಸಂಜೆ ಬಾಂಗ್ಲಾದೇಶಕ್ಕೆ ರಿಮಾಲ್ ಚಂಡಮಾರುತ ಅಪ್ಪಳಿಸಲಿದೆ. ಬಾಂಗ್ಲಾದೇಶ ಪಶ್ಚಿಮ ಬಂಗಾಳ ಮಧ್ಯೆ ಹಾದು ಹೋಗಲಿದೆ. ಇದು ಗಂಟೆಗೆ 110ರಿಂದ 120 ಕಿಲೋಮೀಟರ್ ವೇಗದಲ್ಲಿ ಈ ಒಂದು ಚಂಡಮಾರುತ ಬೀಸುತ್ತೆ. ಚಂಡಮಾರುತ ಅಪ್ಪಳಿಸುವಂತ ಮುನ್ನ ಭಾರೀ ಮಳೆಯಾಗುವಂತ ಸಾಧ್ಯತೆ ಇದೆ. ಸಂಜೆಯಿಂದ ಮಧ್ಯರಾತ್ರಿವರೆಗೆ ಈ ಒಂದು ರೆಮೆಲ್ ಎಫೆಕ್ಟ್ ಇರುತ್ತೆ. ಇನ್ನು ಈಶಾನ್ಯ ರಾಜ್ಯಗಳಾದ ಒಡಿಶಾ, ಮಿಜೋರಾಂ, ತ್ರಿಪುರಾ, ಮೇಘಾಲಯ, ಅಸ್ಸಾಂ, ದಕ್ಷಿಣ ಮಣಿಪುರದಲ್ಲಿ ಹೆಚ್ಚಿನ ಮಳೆಯ ಸಾಧ್ಯತೆ ಇದೆ. ರಿಮಾಲ್ ಬಗ್ಗೆ ಹವಾಮಾನ ಇಲಾಖೆ ಈಗ ಎಚ್ಚರಿಕೆಯನ್ನ ನೀಡಿದೆ. ಕರ್ನಾಟಕದಲ್ಲೂ ಕೂಡ ಒಂದಷ್ಟು ಮಳೆ ಆಗುವಂತ ನಿರೀಕ್ಷೆ ಇದೆ. ರೆಮೆಲ್ ಚಂಡಮಾರುತದ ಅಬ್ಬರ 21 ಗಂಟೆಗಳ ಕಾಲ ಕೋಲ್ಕತ್ತಾ ಏರ್ಪೋರ್ಟ್ ಅನ್ನು ಕೂಡ ಬಂದ್ ಮಾಡಲಾಗಿದೆ. 21 ಗಂಟೆಗಳ ಕಾಲ ಕೋಲ್ಕತ್ತಾ ಏರ್ಪೋರ್ಟ್ ಬಂದಿರೋದ್ರಿಂದ, ಯಾಕಂದ್ರೆ ಹೆಚ್ಚಿನ ಮಳೆ ಆಗುವಂತ ಕಾರಣ ATCಯ ಕ್ಲಿಯರೆನ್ಸ್ ಕೂಡ ಸಿಗುವಂಥದ್ದು ಇರೋದಿಲ್ಲ. ಮೋಡ ಕವಿದ ವಾತಾವರಣ, ಗಾಳಿ ಮಳೆ ಜಾಸ್ತಿ ಇರುತ್ತೆ.